ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವಾಗಲೇ ಬೇಸಿಗೆ ರಜಾ ಇರೋದ್ರಿಂದ ಮಕ್ಕಳು ಎಲ್ಲರೂ ಸ್ನ್ಯಾಕ್ಸ್ ಬೇಕು, ಚಾಟ್ಸ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ನಿಮಗೆಲ್ಲ ನಾನು ಒಂದು ಒಳ್ಳೆ ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇ ವಡಾಪಾವು. ಬನ್ನಿ ಹಾಗಿದ್ರೆ ತಡ ಮಾಡೋದಕ್ಕೆ ಹೀಗೆ ಹೋಗಿ ಫಟಾಫಟ್ ಅಂತ ನಾವು ಸ್ನ್ಯಾಕ್ಸ್ನ ಈ ಚಾಟ್ಸ್ನ ಅಂದರೆ ವಡಾಪಾವನ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಮೇಯ್ನಾಗಿ ಆಲೂಗೆಡ್ಡೆನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಬೇಯೋ ಟೈಮ್ನಲ್ಲಿ ನಾವು ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೋದು. ಅದಕ್ಕೆ ಫಸ್ಟೇ ನಾನು ಆಲೂಗೆಡ್ಡೆನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದು 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದು ಒಂದು 4-5 ವಿಜಿಲ್ ಆಗಲಿ. ಆಲೂಗೆಡ್ಡೆ ಬೇಯೋ ತನಕ ನಾವು ಇಲ್ಲಿ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಕೊತ್ತಂಬರಿ, ಒಂದು 5 ಎಸಳು ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಗ್ರೀನ್ ಚಟ್ನಿ. ಇದನ್ನು ಕೂಡ ನಾನೊಂದು ಬೌಲಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗಾಗಲೇ ಆಲೂಗೆಡ್ಡೆ ಕೂಡ ಬೆಂದಿದೆ ನೋಡಿ. ಇದು ತಣ್ಣಗಾಗಿಬಿಟ್ಟು ನಾವು ಸಿಪ್ಪೆನ ತಗೊಂಡು ಮ್ಯಾಶ್ ಮಾಡಿ ಇಟ್ಕೋಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವು ರೆಡ್ ಚಟ್ನಿ ಪುಡಿ ಕೂಡ ಬೇಕು ವಡಾಪಾವ್ ಮಾಡಬೇಕು ಅಂದರೆ. ಅದು ಹೇಗೆ ಮಾಡೋದು ಅಂತಂದರೆ, ಸ್ವಲ್ಪ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಕೆಂಪಾದ ತಕ್ಷಣ ಅದಕ್ಕೆ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಆಗಿದ್ದರೆ ಸೀದೋಗ್ಬಿಡುತ್ತೆ ಹಚ್ಚ ಖಾರದ ಪುಡಿ, ಅದಕ್ಕೋಸ್ಕರ ಆಫ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ನೀರು ಹಾಕ್ದೇ ಪುಡಿ ಮಾಡ್ಕೋಬೇಕು. ರಫ್ ಆಗಿ ಪುಡಿ ಆಗುತ್ತೆ ಸಾಕು ಅಷ್ಟೇ. ಇದು ರೆಡ್ ಚಟ್ನಿ ಪುಡಿ ಮಾಡುವಂತಹ ಮೆಥಡ್ ನೋಡಿ. ನಾನು ಪುಡಿ ಮಾಡ್ಕೊಂಡಿದ್ದೀನಿ, ರೆಡಿಯಾಗಿದೆ. ಇವಾಗ ಆಲೂಗೆಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ಕೋಬೇಕಾಗುತ್ತೆ, ವಡೆ ಮಾಡ್ಕೋಬೇಕಲ್ಲ ವಡಾಪಾವ್ಗೆ. ಅದಕ್ಕೆ ಫಸ್ಟು ನಾನು 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಕೂಡ ರಫ್ ಆಗಿ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕೈಯಲ್ಲೇ. ಅದನ್ನು ನಾನು ಇಲ್ಲಿ ಎಣ್ಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಶುಂಠಿ, ಕರಿಬೇವು, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ರಫ್ ಆಗಿ ಮ್ಯಾಶ್ ಮಾಡ್ಕೊಂಡಿದ್ದೆ. ಅಲ್ಲಿಗೆ ಒಂದು ಚಿಟಿಕೆ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿರೋಂತಹ ಆಲೂಗೆಡ್ಡೆಗಳನ್ನ ಈ ಟೈಮಲ್ಲಿ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಆಗಲೇ ಆ್ಯಡ್ ಮಾಡಿರಲಿಲ್ಲ, ಇವಾಗ ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಇದನ್ನು ಕೂಡ ಆರೋದಕ್ಕೆ ಎತ್ತಿಟ್ಕೊಬಿಡಿ. ಸ್ವಲ್ಪ ಆರಲಿ ಅದು. ಲಾಸ್ಟಲ್ಲಿ ಬೇಕಂದರೆ ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು, ಒಂದು ಅರ್ಧದಲ್ಲಿ ಅರ್ಧ ನಿಂಬೆಹಣ್ಣನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ವಡೆ ಮಾಡ್ಕೊಳ್ಳೋಕ್ಕೆ. ನಾನು ಇಲ್ಲಿ 5-6 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ತೊಗೊಂಡೆ. ಅದಕ್ಕೆ ಸ್ವಲ್ಪ ಹಚ್ಚ ಖಾರದ ಪುಡಿ, ನಿಮಗೆ ಸ್ವಲ್ಪ ಕಲರಿಗೋಸ್ಕರ ಹಚ್ಚ ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಬಜ್ಜಿ ಬೋಂಡಕ್ಕೆಲ್ಲ ಆಲೂಗೆಡ್ಡೆ ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಮಾಡ್ತೀವಲ್ಲ, ಅದಕ್ಕಿದ್ರೆ ಸಾಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಎತ್ತಿಟ್ಟು ಆರಿರುವಂತಹ ಆಲೂಗೆಡ್ಡೆ ಪಲ್ಯನ ಈ ಥರ ನಾವು ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡಿ ವಡೆ ಆಕಾರಕ್ಕೆ ನಾವು ಈ ಥರ ಪ್ರೆಸ್ ಮಾಡಿ ಎಲ್ಲನೂ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಎಲ್ಲನೂ ಕೂಡ ನಾನು ಹಾಗೆ ಉಂಡೆ ಮಾಡಿಕೊಂಡು ಅದನ್ನು ವಡೆ ಥರ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಳ್ಳೋಣ. ಇದನ್ನು ವಡೆ ಮಾಡ್ಕೋಬೇಕಲ್ಲ, ಕರಿಬೇಕಾಗುತ್ತೆ ಹಿಟ್ಟಿಗೆ ಹಾಕಿ.
ಕಲಸಿರೋವಂತಹ ಕಡಲೆ ಹಿಟ್ಟಿನ ಬ್ಯಾಟರು ಮತ್ತು ನಾವು ಬೇಯಿಸಿಟ್ಕೊಂಡು ಒಡೆ ಥರ ಮಾಡಿಟ್ಕೊಂಡಿರೋವಂತಹ ಉಂಡೆ ಮಾಡಿಟ್ಕೊಂಡಿರೋಂತಹ ಆಲೂಗೆಡ್ಡೆ ಎರಡನ್ನೂ ಕೂಡ ಆಲೂಗೆಡ್ಡೆನ ತೆಗೆದು ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡಬೇಕು. ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಡೀಪ್ ಫ್ರೈ. ಆಲೂಗೆಡ್ಡೆ ಬೆಂದಿರೋದ್ರಿಂದ ನೀವು ತುಂಬ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಕೋಟಿಂಗ್ ಏನು ಮಾಡಿದ್ದೀವಿ ಕಡಲೆ ಹಿಟ್ಟಿನ ಕೋಟಿಂಗು ಅದು ಮಾತ್ರ ಬೆಂದರೆ ಸಾಕಾಗುತ್ತೆ. ಕ್ರಿಸ್ಪಿ ಆಗೋಷ್ಟು ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ. ನಾನು ಎಲ್ಲವನ್ನು ಕೂಡ ಅದೇ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಇದೇ ಎಣ್ಣೆಯಲ್ಲಿ ಒಂದು 7-8 ಹಸಿಮೆಣಸಿನ್ಕಾಯಿನ ನಾವು ಮಧ್ಯದಲ್ಲಿ ಸೀಳ್ಕೊಂಡು ಲೈಟಾಗಿ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಈ ಎಣ್ಣೆಯಲ್ಲೇ ಫ್ರೈ ಮಾಡಿ ಇಟ್ಕೋಬೇಕು. ಮೇಲೆ ಲಾಸ್ಟಲ್ಲಿ ವಡಾಪಾವ್ಗೆ ಉಪಯೋಗಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಈಗಲೇ ಎಣ್ಣೆ ಕಾದಿರುವಾಗಲೇ ಒಟ್ಟಿಗೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ ಒಂದು ಕಡೆ ಒಂದು ಪ್ಲೇಟಲ್ಲಿ. ಮಧ್ಯ ಸೀಳ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿರಬೇಕು. ಇವಾಗ ಸ್ಟವ್ ಆಫ್ ಮಾಡಬೇಡ, ರೆಡಿ ಆಯಿತು. ಈಗ ಬನ್ನಿ, ವಡಾಪಾವ್ಗೆ ಮೇಯ್ನಾಗಿ ಬೇಕಾಗಿರೋದು ಬನ್ನು. ಇದು ವಡಾಪಾವ್ಗೆ ಅಂತ ಸಿಗೋವಂಥ ಬನ್ನು. ಇದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಬೆಣ್ಣೆನ ತವಕ್ಕೆ ಸವರ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಬನ್ನನ್ನು ವಡಾಪಾವ್ ಬನ್ ಅಂತಲೇ ಸಿಗುತ್ತೆ. ನೋಡಿ, ನಾನು ಮಾಡ್ಕೊಂಡಿದ್ದೀನಿ ಈ ಥರ. ಈಗ ಬನ್ನಿ ವಡಾಪಾವ್ನ ಸರ್ವ್ ಮಾಡೋದು ಹೇಗೆ ಅಂತ ನೋಡೋಣ. ರೆಡ್ ಚಟ್ನಿ ಪುಡಿ ಮಾಡ್ಕೊಳ್ಳೋದು ಹೇಳ್ಕೊಟ್ನಲ್ಲ, ಅದು ಗ್ರೀನ್ ಚಟ್ನಿ, ವಡೆ, ಆಲೂಗೆಡ್ಡೆದು ವಡೆ ಮಾಡ್ಕೊಂಡಿದ್ದೀವಿ, ಮತ್ತು ಪಾವ್ ಅಂದರೆ ಬನ್ನು ಅಷ್ಟು, ಮತ್ತು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು, ಎಣ್ಣೆಲಿ ಕರ್ಕೊಂಡಿರೋದು. ಇವಾಗ ಈ ಥರ ಬನ್ಗೆ ಫಸ್ಟು ಗ್ರೀನ್ ಚಟ್ನಿನ ಎರಡೂ ಸೈಡ್ಗೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಗ್ರೀನ್ ಚಟ್ನಿ ಮೇಲೆ ರೆಡ್ ಚಟ್ನಿ ಪುಡಿ ಏನು ಮಾಡ್ಕೊಂಡಿದ್ದೀರಾ ಕಡಲೆ ಬೀಜದ್ದು, ಅದನ್ನು ಕೂಡ ಎರಡೂ ಕಡೆಗೆ ನಾವು ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ವಡೆನ ಇಟ್ಟು ಅದ್ರ ಮೇಲ್ಗಡೆ ಒಂದು ಫ್ರೈ ಮಾಡ್ಕೊಂಡಿರೋ ಅಂತಹ ಹಸಿಮೆಣ್ಸಿನ್ಕಾಯಿನ ಇಟ್ಕೋಬೇಕು. ಸೇಮ್ ಇನ್ನೊಂದು ಬನ್ಗೂ ಕೂಡ ಅದೇ ಮಾಡ್ಕೊತಾ ಇದ್ದೀನಿ ನೋಡಿ. ಮೇಲ್ಗಡೆ ಹಸಿಮೆಣ್ಸಿನ್ಕಾಯಿನ ಇಟ್ಟರೆ ಇವಾಗ ನಮ್ಮ ವಡಾ ಪಾವ್ ರೆಡಿಯಾಗಿದೆ. ಸಿಂಪಲ್ಲಾಗೆ ಮನೆಯಲ್ಲೇ ಮಾಡ್ಕೋಬೋದು, ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಕಳು ರಜದಲ್ಲಿ ಏನಾದರೂ ತಿನ್ನೋಕ್ಕೆ ಮಾಡಿಕೊಡಿ ಅಂದಾಗ ನಾವು ಡಿಫ್ರೆಂಟಾಗಿ ಅಪರೂಪಕ್ಕೆ ಒಂದು ಸಲ ಈ ಥರ ಮನೆಯಲ್ಲೇ ಮಾಡಿಕೊಟ್ಟಾಗ ನಮಗೂ ಖುಷಿಯಾಗುತ್ತೆ, ಮಕ್ಳಿಗೆ ಹೆಲ್ದಿ ಫುಡ್ ಕೊಟ್ವಿ ಅಂತ. ಹಾಗೆ ಆರೋಗ್ಯಕರವಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಫ್ರೀ ಇದ್ದಾಗ ಟೈಮಲ್ಲಿ ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ ಹೇಳ್ತಾ, ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.